SM ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣನವರ ಜಯಂತಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಅಥವಾ 25-30 ಲಕ್ಷ ರೂಪಾಯಿ ಕೊಟ್ಟು ಸಮುದಾಯ ಭವನ ಊಟ ಟೈಮಿಗೆ ಬಂದಿದ್ರೆ ಎಲ್ಲ ಊಟ ಮಾಡ್ಕೊಂಡು ಬಂದಿರ ಅಂತ ತಿಳ್ಕೊಂಡಿನಿ. ಹಿಂದಡಿಗೆ ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ಇಂದು ಹಡಪದಪ್ಪಣ್ಣನವರ ಜಯಂತಿ 892ನೇ ಜಯಂತ್ಯೋತ್ಸವ ಅಂಗವಾಗಿ ಕಲಬುರಗಿ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ನಡೆಯತಕ್ಕಂಥ ಸರ್ಕಾರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಡಪ ಸಮಾಜ ಕಲಬುರಗಿಯ ನೇತೃತ್ವದಲ್ಲಿ ಇಂದು ಈ ಒಂದು ಕಾರ್ಯಕ್ರಮಕ್ಕೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ರೂಪಟ್ಲು ಅಧ್ಯಕ್ಷತೆ ವಹಿಸಿ
ಅವರು ಕೂಡ ವೇದಿಕೆ ಹಂಚಿಕೊಂಡು ಉದ್ಘಾಟನೆ ಮಾಡಿ ಮತ್ತು ಭಾಳಷ್ಟು ಪೂಜಾರು ಅಂದರೆ ಕಬಳೇಶ್ವರ ಸೋಮಶೇಖರ ಶಿವಾಚಾರ್ಯರು, ಬಾಲಬ್ರಹ್ಮಚಾರ್ಯ ರಾಯಶಿವ ಶಾಬಾದ ಮತ್ತು ಮುದ್ಗಲ್ನ ಮಹಾಂತ ಶಿವಾಚಾರ್ಯಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಮತ್ತು ಶಿಷ್ಟಾದ ತಹಶೀಲ್ದಾರ್ ಸಾಹೇಬರು ಮತ್ತು ಸಮಾಜದ ಮುಖಂಡರು, ಮಹಿಳೆಯರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಯುವಕರು ಮತ್ತು ಹಿರಿಯ ಗಣ್ಯರು, ನಮ್ಮ ಸಮಾಜದ ಮುಖಂಡರು ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಕಲಬುರಗಿಯ SM ಪಂಡಿತ್ ರಂಗಮಂದಿರ ಹೃದಯ ಭಾಗದಲ್ಲಿರ್ತಕ್ಕಂಥ ಅನ್ನಪೂರ್ಣ ಸರ್ಕಲ್ನಲ್ಲಿ ನಡೆಯಿತು. ಬಹಳ ವೇದಿಕೆಯಲ್ಲಿ ಮಾನ್ಯ ಶಾಸಕರಿಗೆ ನಮ್ಮ ಸರ್ಕಾರದ ಮುಖಾಂತರ ಅಂದರೆ ಸರ್ಕಾರಕ್ಕೆ ಮುಟ್ಟಿಸೋದೇನೋ ಸಮಾಜದ ಮುಖಾಂತರ ಅಂದರೆ ಈ ಒಂದು ಸಮಾಜ ಅತಿ ಹಿಂದುಳಿದ ವರ್ಗದಲ್ಲಿ ಒಂದು ಸಣ್ಣ ಸಮಾಜ ಮತ್ತು ಗಾಯಕ ಸಮಾಜ. ಈ ಸಮಾಜವನ್ನು ಭಾಳ ಆರ್ಥಿಕವಾಗಿ, ಸಾಮಾಜಿಕವಾಗಿ, ನ್ಯಾಯ ಮತ್ತು ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಭಾಳ ಹಿಂದುಳಿದಿದೆ. ಈ ಸಮಾಜಕ್ಕೆ ಏನಾದರೂ ಒಂದು ಆರ್ಥಿಕವಾಗಿ ಸದೃಢ ಮಾಡಬೇಕಂದ್ರೆ ನಮ್ಮ ಹಡಪದ ಅಭಿವೃದ್ಧಿ ನಿಗಮ ಆಗಿದೆ. ಆ ಒಂದು ಹಡಪದ ಅಭಿವೃದ್ಧಿ ನಿಗಮಕ್ಕೆ ಒಂದು 100 ಕೋಟಿ ರೂಪಾಯಿಯನ್ನು ಮಾನ್ಯ DK ಶಿವಕುಮಾರ್ ಸಾಹೇಬರು ನೀಡಬೇಕು ಅಂತ ಹೇಳಿ ಇವತ್ತು ಮಾನ್ಯ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪ್ರಭು ಪಾಟೀಲರ ಒಂದು ನೇತೃತ್ವದಲ್ಲಿ ಹೇಳಿದ್ದೇವೆ. ಮತ್ತು ಇನ್ನೊಂದೇನದ ಪದ ನಮ್ಮ ಸಮಾಜದ ನಿಂದನೆ ಪದವಾದ, ಅವಾಚ್ಯ ಪದವಾದ ಅಜಮ ಪದಕ್ಕೆ ಅಟ್ರಾಸಿಟಿ ಅಥವಾ ಯಾವುದೇ ಕಾನೂನು ಅಂದರೆ ಜಾತಿ ನಿಂದನೆ ಕಾನೂನು ದಾಖಲೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಬೇಕು. ಇಂಥ ಹಲವಾರು ಬೇಡಿಕೆಗಳನ್ನು ಮಾನ್ಯ ಇವತ್ತಿನ ದಿವಸ ಸರ್ಕಾರಕ್ಕೆ ನಾವು ಹೇಳಬಯಸುತ್ತೇವೆ. ಮತ್ತು ಕಲಬುರಗಿ ಈ ನಗರದಲ್ಲಿ ಸಮುದಾಯ ಭವನ ಇಲ್ಲ, ಯಾವುದೇ ರೀತಿಯ ಸಮುದಾಯ ಭವನ ನಿರ್ಮಾಣ ಮಾಡೋಕ್ಕೆ ಸರ್ಕಾರ ಅನುದಾನ ಕೂಡ ಇಲ್ಲ. ಅದಕ್ಕೋಸ್ಕರ ಈ ಒಂದು ಸಮಾಜಕ್ಕೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಈ ಒಂದು ಎಲ್ಲ ರೀತಿಯಲ್ಲಿ ಈ ಸಮಾಜಕ್ಕೆ ಮೇಲೆತ್ತಕ್ಕಂಥ ಕೆಲಸ ಮಾನ್ಯ ಘನ ಸರ್ಕಾರ ಮಾಡಬೇಕಂತ ಹಡಪದಪ್ಪನ ಜಯಂತಿ ನಿಮಿತ್ತವಾಗಿ ಎಲ್ಲರಿಗೂ ಹಡಪದಪ್ಪನ ಜಯಂತಿ ಶುಭಾಶಯ ಕೋರುತ್ತಾ ಸರ್ಕಾರಕ್ಕೆ ತಿಳಿಯಲು ಬಯಸುತ್ತೇನೆ. ನನ್ನ ಹೆಸರು ಹಿರಣ್ಣ ಹಡಪ, ಸಣ್ಣೂರು ಜಿಲ್ಲಾಧ್ಯಕ್ಷರು, ಹಡಪ ಸಂಪಸ್ ಕಲಬುರಗಿ. ಹಡಪದಪ್ಪನ ಜಯಂತಿಯ ಅಧ್ಯಕ್ಷತೆಯನ್ನು ವಹಿಸಿದರು ಅಲ್ಲಂಪ್ರಭು ಪಾಟೀಲ್ ಅವರು, ದಕ್ಷಿಣ ಮತಕ್ಷೇತ್ರ ಶಾಸಕರು. ಅವರು ನಾನು ಯಾವುದೇ ರೀತಿ ಈ ಮುಂದೆ ಬರ್ತಕ್ಕಂಥ ಮುಂಗಾರು ಅಧಿವೇಶನದಲ್ಲಿ ನಿಮ್ಮ ಹಡಪ ಸಮಾಜದ ಯಾವೇ ಬೇಡಿಕೆ ಇರಲಿ, ಒಂದು ಬೇಡಿಕೆ ಏನಪ್ಪ ಅಂದ್ರೆ ನಿಗಮಕ್ಕೆ 100 ಕೋಟಿ ರೂಪಾಯಿ ಕೊಡ್ತಕ್ಕಂಥ ಸರ್ಕಾರ ನೀಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಮತ್ತು ಇನ್ನೊಂದೇನದಪ್ಪ ಅಂತಂದ್ರೆ ಈ ಅಜಮ ಪದಕ್ಕೆ ಅಟ್ರಾಸಿಟಿ ಕಾನೂನ ಆಯ್ತು ನೋಡ್ತೀನಿ. ಆಗಲಿಲ್ಲಪ್ಪ ಅಂದರೆ ಕಾನೂನು ಜಾತಿ ನಿಂದನೆ ಕೇಸ್ ದಾಖಲೆ ಮಾಡೋಕ್ಕೆ ಅವಕಾಶ ಮಾಡಿಕೊಳ್ಳಕ್ಕೆ ಒಂದು ಕಾನೂನು ರಚನೆ ಮಾಡಂತ ಹೇಳ್ತೀನಿ. ಮತ್ತು ಹಲವಾರು ಈ ಹಡಪ ಸಮಾಜ ನೋಡ್ರಿ, ಇಲ್ಲಿವರೆಗೂ ನಾವು ಕರ್ನಾಟಕದಲ್ಲಿ 10-12 ಲಕ್ಷ ಜನಸಂಖ್ಯೆ ಇದ್ದೀವಿ. ಇದ್ದರೂ ಕೂಡ ಇಲ್ಲಿವರೆಗೂ ಸಣ್ಣ ನಾಮಿನೇಟ್ ಇಲ್ಲ, ಒಂದು MLA ಇಲ್ಲ, MLC ಇಲ್ಲ, ರಾಜ್ಯಸಭಾ ಮೆಂಬರ್ ಇಲ್ಲ, ಮತ್ತು ಯಾವುದೇ ಬೋರ್ಡ್ ಚೇರ್ಮನ್ ಇಲ್ಲ. ಅದಕ್ಕೋಸ್ಕರ ರಾಜಕೀಯವಾಗಿ ಮೇಲಿರ್ತಕ್ಕಂಥ ಕೆಲಸ ಮಾನ್ಯ DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಎಲ್ಲ ಈ ಕಾಂಗ್ರೆಸ್ ಘನ ಸರ್ಕಾರ ಮಾಡಬೇಕಾಗಿ ತಮ್ಮ ಪಕ್ಷದಲ್ಲಿ ಯಾರು ಓಡಾಡ್ತಿರ್ತಾರೆ, ಯಾರು ಆಕ್ಟಿವ್ ಆಗಿ ಕಾರ್ಯಕರ್ತರು ಅಂಥವ್ರಿಗೆ ಗುರುತಿಸಿ ನೀವು ಏನಾದರೂ ಒಂದು ನಾಮಿನೇಟ್ ಮಾಡಿದರೆ ಅವ್ರ ಶಕ್ತಿ ತುಂಬಿದೆ, ಅದರಲ್ಲಿ ಇವತ್ತು ಈ ಸಮಾಜಕ್ಕೆ ನ್ಯಾಯ ಸಿಕ್ಕಂಗೆ ಆಗ್ತದೆ ಅಂತಕ್ಕಂಥ ನಾನು ಈ ಒಂದು ಶಾಸಕರಿಗೆ ಹೇಳಿದೆ.